ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿಕೊಡಿ. ನಿಮ್ಮ ಲೈಕಿಂದ ನನಗೆ ಇನ್ನೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ, ಅದಕ್ಕೋಸ್ಕರ. ಈಗ ಬೆಳಗ್ಗೆನೇ ಎದ್ದಿದ್ದೀನಿ. ಬೆಳಗ್ಗೆನೇ ಇವತ್ತು ತಿಂಡಿ ಮಾಡಿಬಿಡೋಣ ಅಂತ ಫಸ್ಟ್ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಯಾರಿಗಾನ ದೋಸೆ ತಿನ್ನಬೇಕು ಅನಿಸಿದ್ರೆ, ಅಕಸ್ಮಾತ್ ಹಿಂದಿನ ದಿನ ಹಿಟ್ಟೇನು ರುಬ್ಬಿಟ್ಟಿಲ್ಲ ಅಂದರೆ ಈ ಥರ ರವೆಯಲ್ಲಿ ದೋಸೆ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ಮೊದಲನೇದಾಗಿ ಒಂದು 2 ರಿಂದ 3 ಕಪ್ಪಷ್ಟು ನಾನು ರವೆ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 15 ನಿಮಿಷನ ಸೈಡಲ್ಲಿ ಇಟ್ಕೊಳ್ಬೇಕು. ಇಲ್ಲ 10 ನಿಮಿಷ ಆದರೂ ಓಕೆ, ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು. ಅದು ಸೈಡಲ್ಲಿ ನೆನೆಯೋ ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಡಲೆ ಬೀಜ ಚಟ್ನಿ ಯಾವ ಥರ ಮಾಡೋದು ಅಂದ್ಬಿಟ್ಟು. ಸಿಂಪಲ್ ಆಗಿ ಚಟ್ನಿ, ಕಡಲೆ ಬೀಜ ಚಟ್ನಿ ಆದರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಕೂಡ ಆಗುತ್ತೆ. ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಹುರಿದು ಇಡೋ ಅಷ್ಟರಲ್ಲಿ ಈ ಕಡೆ ರವೆ ಚೆನ್ನಾಗಿ ನೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಅಂದರೆ ನಾವು ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕಾಗುತ್ತೆ. ಈಗ ನಾನೆಲ್ಲ ಕ್ಲೀನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ನನಗೆ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಇದರಲ್ಲಿ ಅಂದರೆ ಈ ಜಾರಲ್ಲಿ 2 ಜಾರಷ್ಟು ರುಬ್ಕೊಂಡ್ರೆ ಆಯಿತು. ಕ್ಲೀನಾಗಿ ಬಾಕ್ಸ್ಗೆ ಮತ್ತು ನಮಗೆ ತಿನ್ನೋದಕ್ಕೆ ಎಲ್ಲದಕ್ಕೂ ಕರೆಕ್ಟಾಗಿ ಹೋಗ್ಬಿಡುತ್ತೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಇನ್ಸ್ಟೆಂಟಾಗಿ ದೋಸೆ ಹಾಕೊಬೋದು. ಅಷ್ಟರಲ್ಲಿ ನಾನು ಈ ಕಡೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ. ಒಂದು 5 ನಿಮಿಷ ಅದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ ಅಷ್ಟೇ. ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಈ ಕಡೆ ಚಟ್ನಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೋಸೆಗಳು ಹಾಕೊಳ್ಳೋಣ ಅಂತ. ಈಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ನಲ್ಲ, ಅದನ್ನೆಲ್ಲ ಸಿಪ್ಪೆ ತೆಗೆದ ನಂತರ ಮಾಮೂಲಿಯಾಗಿ ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಇದು ತೆಳು ಬೇಕಾ ಗಟ್ಟಿ ಬೇಕಾ ಅದು ನಿಮ್ಮ ಇದು ಅನುಸಾರಕ್ಕಷ್ಟೇ. ಚಟ್ನಿ ಯಾವಾಗ್ಲೂ ಅಷ್ಟೇ ಮೀಡಿಯಮ್ ಆಗಿರಬೇಕು, ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಕಡಲೆಬೀಜ ಚಟ್ನಿ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಈಗ ಮಕ್ಕಳು ಕೂಡ ಬಂದಿರೋದಕ್ಕೆ ಅವ್ರಿಗಂತೂ ಚಟ್ನಿಯಲ್ಲಿ ಅನ್ನ ಮಾಡಿಕೊಟ್ರೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನಮಗೆಲ್ಲ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಈ ಕಡಲೆ ಬೀಜ ಚಟ್ನಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಯಾವುದೇ ಥರ ಸಾಂಬಾರೇ ಬೇಡ ಅನಿಸ್ಬಿಡುತ್ತೆ. ನಮ್ಮ ಮನೇಲಿ ಮಕ್ಕಳಿಗೂ ಕೂಡ ಅಷ್ಟೇ ಚಟ್ನಿ ಅನ್ನ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ತುಂಬ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ, ಆ ಕನ್ಸಿಸ್ಟೆನ್ಸಿಗೆ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ದೋಸೆಗಳು ಹಾಕ್ಕೊಳ್ತಾ ಇದ್ದೀನಿ. ನೀವು ಅನ್ಕೊಬೋದು ದೋಸೆ ಬರುತ್ತಾ ನಿಜವಾಗ್ಲೂ ಅಂತ. ಈಸಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೆಂಚಿಗೆ ಅದನ್ನು ಚೆನ್ನಾಗಿ ಕಾಯ್ದ ನಂತರ ಮಾಮೂಲಿ ದೋಸೆಗಳು ಹಾಕೊಳ್ಳೋದಷ್ಟೇ. ತುಂಬ ಈಸಿಯಾಗಿ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅಕಸ್ಮಾತ್ ನೀವು ಇದಕ್ಕೆ ಇನ್ನು ಸ್ವಲ್ಪ ಏನಾನ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಬೇಕು ಅಂದರೆ ಅವಲಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೆಲವರಿಗೆ ಹುಳಿ ದೋಸೆ ಅದೆಲ್ಲ ಇಷ್ಟ ಆಗಲ್ಲ, ಸ್ವಲ್ಪ ಹುಳಿ ಇಲ್ಲ ಅಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಕೆಲವ್ರಿಗೆ ಹುಳಿ ದೋಸೆ ಇಷ್ಟ ಆಗುತ್ತೆ. ಹುಳಿ ದೋಸೆ ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ದೋಸೆ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಬೆಣ್ಣೆ ಥರ ದೋಸೆ ಕೂಡ ರೆಡಿ ಆಯಿತು. ಎಲ್ಲ ತಿಂಡಿ ತಿಂದು ಮಕ್ಕಳು ಕೂಡ ಆಟಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಇವತ್ತಿಂದ ಒಂದು ಸ್ವಲ್ಪನೇ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ವಿಶೇಷ ಅನ್ಕೊಬೋದು, ಏನೂ ಇಲ್ಲ. ನನಗೆ ತಿಂಗಳಿಗೊಂದ್ಸಲ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲ ಯಾವಾಗ್ಲೂ ಅಂದ್ಬಿಟ್ಟು. ಈಗ ಈ ತಟ್ಟೆ ಸ್ಟ್ಯಾಂಡ್ ಎಲ್ಲನೂ ಕ್ಲೀನಾಗಿ ತೆಗೆದು, ಅಂದರೆ ಅದು ಪೂರ್ತಿಯಾಗಿ ತೆಗಿತಾರೆ, ನನಗೆ ಅದು ಬರಲ್ಲ. ಅದಕ್ಕೋಸ್ಕರ ನಾನು ಈ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಈ ಕಡೆ ಸರ್ಕಸ್ ಮಾಡ್ತಾ ಇರ್ತೀನಿ. ಒಟ್ಟಿನಲ್ಲಿ ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಹೆಂಗೋ ಕಷ್ಟಪಟ್ಟು ಎಲ್ಲ ಹಾಕಿ ತಳ್ಳಿ ಬಟ್ಟೆನ ಧೂಳೊಂದು ಚೂರು ಇಲ್ದಿರನೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗ ನೀಟಾಗೇ ಇರುತ್ತೆ. ಈಗ ಪೂರ್ತಿಯಾಗಿ ತಟ್ಟೆ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಈ ಕಬೋರ್ಡ್ಸ್ಗಳು ಒಂದೇ ಮೇಯ್ನು. ನಾವು ಎಷ್ಟೇ ಚೆನ್ನಾಗಿ ಪಾತ್ರೆ ಜೋಡಿಸಿದ್ರು ಕೆಲವೊಂದು ಸಲ ಸ್ಕೂಲ್ಗಳಿರೋ ಟೈಮಲ್ಲಂತೂ ಅರ್ಜೆಂಟಾಗಿ ಎತ್ಕೊಳ್ಳೋಕೆ ಹೋಗಿ ಒಂದು
ಕಡೆ ಎತ್ತಿ ಇನ್ನೊಂದು ಕಡೆ ಇಟ್ಬಿಡ್ತೀವಿ. ಅದೇ ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ನಾನು. ಆವಾಗ ವಾರಕ್ಕೊಂದ್ಸಲಿ ಇದನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳೋದು, ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಜೋಡಿಸ್ಕೊಳ್ಳೋದು, ಇದೇ ಥರ ಮಾಡ್ತಾನೆ ಇರ್ತೀನಿ. ನನಗೆ ಈ ಥರ ಮಾಡೋದ್ರಿಂದ ತುಂಬ ರಿಸ್ಕ್ ಆಗಿದೆ ಕೆಲಸ ಅನ್ನೋ ಥರ ಅನಿಸಲ್ಲ. ಮತ್ತು ಯಾವಾಗಲೂ ನೀಟಾಗೇ ಇರುತ್ತೆ. ತಟ್ಟೆ ಸ್ಟ್ಯಾಂಡ್ ಆಗಲಿ ಮತ್ತು ಕಬೋರ್ಡ್ಸ್ಗಳಾಗಲಿ ಎಲ್ಲನೂ ಅಷ್ಟೇ. ಯಾಕಂದರೆ ನಾನು ವಾರಕ್ಕೊಂದ್ಸಲಿ ಒಂದು ಅರ್ಧ ಗಂಟೆ ಇದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಈಗ ಪಾತ್ರೆ ಜೋಡಿಸ್ಬೇಕು ಅಂದರೆ ಪಾತ್ರೆಗಳ್ದೆಲ್ಲ ಕ್ಲೀನ್ ಮಾಡಿ ಒಂದ್ಸಲಿ ಜೋಡಿಸ್ಕೊಳ್ತೀನಿ. ಬಾಕ್ಸ್ಗಳು ಏನನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಅದು ಅಷ್ಟೇ, ಒಂದು ಯಾವುದನ್ನ ಕೆಲಸ ಕಮ್ಮಿ ಇರೋ ದಿನ ಅಂದರೆ ಅಡುಗೆ ನಾಷ್ಟೆ ಏನನ್ನ ಕಮ್ಮಿ ಇರೋ ದಿನ ಆ ಥರ ಕೆಲಸಗಳ್ನ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಮನೆ ಕ್ಲೀನ್ ಮಾಡೋದು ತುಂಬ ಡೀಪಾಗಿ ಒಂದು ದಿನ ಪೂರ್ತಿ ಕ್ಲೀನ್ ಮಾಡಬೇಕು ಅಂತ ಏನು ಅನಿಸಲ್ಲ. ಯಾವಾಗಂದ್ರೂ ಒಂದು ಸಲ 1 ಅವರ್ ಕ್ಲೀನ್ ಮಾಡಿಕೊಂಡ್ರೆ ಮುಗ್ದೇ ಹೋಗ್ಬಿಡುತ್ತೆ. ಹಾಗೇನೆ ಇದೆಲ್ಲ ಮುಗಿಸ್ಕೊಂಡು ಕಾಫಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವನಿಗೆ ಹಾಸ್ಪಿಟ್ಲಿಂದ ಪ್ರೋಟೀನ್ ಅಂತ ಒಂದು ಪೌಡರ್ ಕೊಟ್ಟಿದ್ರು, ಅದನ್ನು ಕೂಡ ಅವನಿಗೆ ಕೊಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೂ ಅಷ್ಟೇ. ಅವ್ರು ಕಾಫಿ ಕೇಳ್ತಾ ಇದ್ರು, ಯಾಕಂದರೆ ಸ್ವಲ್ಪ ಮಳೆ ಬರೋ ಥರ ಇದೆಯಲ್ಲ, ಅದಕ್ಕೋಸ್ಕರ ಇಬ್ಬರೂ ಕಾಫಿ ಕೇಳ್ತಾ ಇದ್ರು. ಏನೋ ಜೋಕಾಲಿ ಮೇಲೆ ಬಂದು ಆಟಾಡ್ತಾ ಇರೋನು ಬಂದು ನಮ್ಮ ಚಿಕ್ಕಪ್ಪನ ಮಗ. ಈ ಕಡೆ ಇರೋರು ಇನ್ನಿಬ್ಬರು ಗೊತ್ತು, ಒಬ್ಬ ನನ್ನ ಮಗ, ಇನ್ನೊಬ್ಬ ತಂಗಿ ಮಗ. ಇವನಂತೂ ಚಿಕ್ಕವನಿದೆ, ಫಸ್ಟು ಅವ್ರ ಅಮ್ಮನ ಬಿಟ್ಟು ನಮ್ಮ ಜೊತೆ ಇರೋದು. ಅದಕ್ಕೆ ನನಗೆ ಅವನ ಕಡೆ ಗಮನಿಸ್ಕೊತಾನೆ ಇರ್ತೀನಿ, ಹೆಂಗಿದೆ, ಚೆನ್ನಾಗಿದೆಯಾ, ತಿಂದ ಅಂತ. ಯಾಕಂದರೆ ಯಾವತ್ತೂ ಇರಲಿಲ್ವ, ಮತ್ತು ಬೇಜಾರಾಗ್ತಾನೇನೋ ಅಂತ ಬೇರೆ ಅನ್ನಿಸ್ತಾ ಇತ್ತು. ಯಾವತ್ತೂ ಇಲ್ಲ, ಇದೇ ಫಸ್ಟು ಅವನು ಇಷ್ಟು ದಿನ ನಮ್ಮ ಮನೇಲಿರೋದು. ಖುಷಿಯಾಗಿತ್ತು. ಆದ್ರೂ ನಮಗೊಂದು ಕಡೆ ಚಿಕ್ಕೋನಲ್ವ ಇನ್ನೂ ಅನ್ನೋದು ಒಂಥರ ಮೈಂಡಲ್ಲಿ. ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಈಗ ಎಲ್ಲ ಮುಗಿಸ್ಕೊಂಡು ಇವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಆಟ ಆಡಿದ ನಂತರ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದೆ. ಏನಪ್ಪ ಮಾಡೋದು, ಯಾವಾಗಲೂ ಬೇಳೆ ಸಾರೆ ಅನ್ನೋ ಥರ ಯೋಚನೆ ಮಾಡಿದಾಗ ಫ್ರಿಡ್ಜ್ ತೆಗ್ದಿದ ತಕ್ಷಣ ಅಳಸಂದಿ ಕಾಳು ಕಾಣಿಸ್ತು. ಸರಿ, ಅಳಸಂದಿ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 5ರಿಂದ 6 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಅಂದರೆ ಕ್ಲೀನಾಗಿ ಕಾಳೆಲ್ಲ ಬೆಂದೋಗ್ಬಿಡ್ಬೇಕು. ಇದನ್ನು ನೆನೆಸಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ನೆನೆಸಿಲ್ಲ, ಇನ್ಸ್ಟೆಂಟಾಗಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ವಿಷಲ್ನ ಜಾಸ್ತಿ ಕೂಗಿಸ್ಕೊಂಡ್ರೆ ಆಯಿತು. ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗೋಗುತ್ತೆ. ಇನ್ನೇನು ಹಾಕೋದಿಲ್ಲ. ಅದಕ್ಕೆ ನಾನು ಒಗ್ಗರಣೆದೆಲ್ಲ ತೋರಿಸಿಲ್ಲ. ಎಲ್ಲ ಆದ ನಂತರ ಟೈಮ್ ಬೇರೆ ಆಗೋಯ್ತು. ಹೊಟ್ಟೆ ಶೂ ಅಂತ ಇದ್ರಲ್ವ ಅಂದ್ಬಿಟ್ಟು ಬೇಗ ಬೇಗ ಕೈ ತುತ್ತುಗಳು ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಅಂದರೆ ಕೈಯಲ್ಲಿ ಇಸ್ಕೊಳ್ಳೋದಕ್ಕಿಂತ ಈ ಥರ ಪ್ಲೇಟಲ್ಲಿ ಒಂದು ಸ್ವಲ್ಪ ದಪ್ಪ ತುತ್ತ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ ನಾನು 2 ತುತ್ತೆ ತಿಂದಿರೋದು ಅಂತ ಅವ್ರು ಅಂದ್ಕೊಳ್ತಾರೆ. ಬಟ್ ಸ್ವಲ್ಪ ಜಾಸ್ತಿ ಕೊಟ್ಟರೆ ಹೊಟ್ಟೆ ತುಂಬ ತಿಂತಾರೆ ಅಂದ್ಬಿಟ್ಟು ಆ ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಕಲಸಿ ಥರ ಕೊಟ್ಟರೆ ಆರಾಮಾಗಿ ಮಕ್ಕಳು ತಿಂತಾರೆ. ನಮಗಂತೂ ಈಗಲೂ ಅಷ್ಟೇ, ಅಮ್ಮ ಮನೆಗೆ ಹೋದರೆ ಅಮ್ಮ ಯಾವಾಗಲೂ ಕೈ ತುತ್ತು ಕೊಡ್ತಾರೆ. ಮದುವೆ ಆಗಿ 2 ಮಕ್ಕಳಾದರೂ ಅಷ್ಟೇ, ಒಂದು ತಿನ್ನಿಸ್ತಾರೆ ಇಲ್ಲ ಕೈ ತುತ್ತು ಕೊಡ್ತಾರೆ. ನಾವು ಸರಿಯಾಗಿ ತಿನ್ನಲ್ಲ ಅಂದ್ಬಿಟ್ಟು ಅದೇನೋ ನಮಗೆ ಅದೃಷ್ಟ ಅನ್ಕೋಬೋದು. ಇವರೆಲ್ಲ ಬಂದು ತುಂಬ ದಿನ ಆಗಿರೋದ್ರಿಂದ ಈ ಥರ ಮಾತಾಡಿಕೊಂಡು ತಿನ್ನಿಸೋದ್ರಿಂದ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಹಾಗೇನೆ ನಾನು ಊಟ ಅದ್ರ ಜೊತೆನೇ ಮಾಡ್ಕೊಂಡ್ಬಿಟ್ಟಿದ್ದೆ, ಗೊತ್ತೇ ಆಗಲಿಲ್ಲ ಇಷ್ಟು ಬೇಗ ಊಟ ಮುಗಿಸ್ಕೊಂಡ್ವಿ ಅಂದ್ಬಿಟ್ಟು. ಆನಂತರ ಸ್ವಲ್ಪ ಕುತ್ಕೊಂಡು ದೆವ್ವದ ಮೂವಿ ಎಲ್ಲ ನೋಡಿದ್ವಿ. ನಮಗೆಲ್ಲರಿಗೂ ನಮ್ಮ ಮನೆಗಳಲ್ಲಿ ದೆವ್ವದ ಮೂವಿ ಅಂದರೆ ತುಂಬ ಇಷ್ಟ. ಇನ್ನು ಇವರಿಬ್ರಂತೂ ಯಾವಾಗಲೂ ಕೋಳಿ ಜಗಳ ಆಡ್ತಾನೆ ಇರ್ತಾರೆ. ಅಷ್ಟು ಜಗಳ ಆಡಿದ್ರೂ ಇವನು ಯಾವಾಗಲೂ ಅಷ್ಟೇ ಅವಳ ಹತ್ರ ಹೋಗ್ಬಿಟ್ಟು, ನನ್ನ ಮಗಳ ಹತ್ರ ಹೋಗ್ಬಿಟ್ಟು ಕೈಯಂಕು ಕಾಲಂಕು ಎಣ್ಣೆ ಮಸಾಜ್ ಮಾಡು ಅಂತೆಲ್ಲ ಮಾಡಿಸ್ಕೊಳ್ಳೋದು. ಅವನಿಗೆ ಒಂದು ಕಡೆ ತುಂಬ ಪ್ರೀತಿ ಅವಳ ಮೇಲೆ, ಆದರೆ ಅಷ್ಟೇ ಜಗಳ ಕೂಡ ಆಡ್ಕೊಳ್ತಾರೆ. ಅವ್ರ ಜಗಳ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ದೊಡ್ಡವ್ರ ಜೊತೆ ಚಿಕ್ಕ ಮಕ್ಕಳು ಜಗಳ ಆಡ್ತಾಯಿದ್ರೆ ಅದು ನೋಡೋದೇ ಒಂಥರ ಕ್ಯೂಟಾಗಿರುತ್ತೆ. ನಾವು ಯಾವಾಗಲೂ ಅಷ್ಟೇ ಅವರಿಬ್ಬರು ಜಗಳ ಆಡೋಕೆ ಮಾತ್ರ ಮಧ್ಯಕ್ಕೆ ಹೋಗಲ್ಲ, ಇನ್ನು ನೋಡಿ ನೋಡಿ ನಗ್ತಾನೆ ಇರ್ತೀವಿ. ಇನ್ನು ಎಲ್ಲರಿಗೂ ಅಷ್ಟೇ ನನ್ನ ಮಗಳೇ ಆಯಿಲ್ ಮಸಾಜ್ ಮಾಡ್ತಾ ಇರಲಿ, ಎಲ್ಲರಿಗೂ ಎಣ್ಣೆ ಹಾಕಿ ಅನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ವಿಷಯ, ಅವ್ರ ಸ್ಕೂಲ್ ವಿಷಯ ಎಲ್ಲ ಮಾತಾಡ್ತಾ ಇದ್ರು. ಇನ್ನು ಇವರಿಬ್ರು ಮಾತಾಡೋದು ನೋಡೋದೇ ಚೆಂದ. ಏನೇನೋ ಅವ್ರ ಸ್ಕೂಲ್ ವಿಷಯಗಳೆಲ್ಲ ಮಾತಾಡ್ಕೊಳ್ತಾ ಇದ್ರು. ಮಕ್ಕಳು ಮಾತಾಡಿದ್ರೆ ಏನೋ ದೊಡ್ಡವ್ರ ಥರ ಮಾತಾಡ್ತಾರೆ. ಇನ್ನು ನಾವು ಕಿವಿಯನ್ನ ಕೊಟ್ಬಿಟ್ರೆ ಆ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಇವತ್ತಂತೂ ಮಕ್ಕಳು ಇರೋದಕ್ಕೆ ಯಾವ ಥರ ದಿನ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಕೆಲವೊಂದು ದೆವ್ವದ ಸ್ಟೋರಿಗಳು, ದೆವ್ವದ ಮೂವಿಗಳು, ಬರೀ ದೆವ್ವದ ವಿಷಯನೇ ಮಾತಾಡ್ಕೊಂಡಿದ್ದಾಯಿತು.
ಆಮೇಲೆ ಒಂದು ಸಂಜೆ ಒಂದು 5 ಗಂಟೆ ಹಂಗೆ ಪಾಯಸ ಕೂಡ ಮಾಡಿ ಇಟ್ಟಿದ್ದೆ, ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೆ. ಯಾಕಂದರೆ ಸಂಜೆ ಏನಾನ ಕೇಳ್ತಾರೆ, ಇನ್ನು ಕಾಫಿ ಬದಲು ಏನಾನ ಸ್ವೀಟ್ ಕೊಡೋಣ ಅಂತ ಅಂದ್ಕೊಂಡು ಪಾಯಸ ಮಾಡಿಟ್ಟಿದ್ದೆ. ಸ್ವಲ್ಪ ಅದು ಗಟ್ಟಿಯಾಗಿತ್ತು. ಇನ್ನು ಶಾವಿಗೆ ಪಾಯಸ ಅಂದಮೇಲೆ ಗಟ್ಟಿ ಆಗೇ ಆಗುತ್ತೆ. ಸ್ವಲ್ಪ ಹಾಲೆಲ್ಲ ಕಾಯಿಸಿ ಮತ್ತೆ ಹಾಕಿ ಎಲ್ಲರಿಗೂ ಕೊಟ್ಟಿದ್ದಾಯಿತು. ಸಂಜೆ ಹೊತ್ತು ಅವರು ಹಾಲು ಕುಡಿಯೋ ಬದಲು ಈ ಥರ ಸ್ವೀಟ್ ಏನಾನ ಮನೆಗೆ ಬಂದವ್ರು ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ಮಕ್ಳುಗಳು ಈ ಥರ ನಮ್ಮ ಮನೇಲಿ ಮಾಡಿಕೊಡಿ ತಿನ್ನಲ್ಲ, ಬೇರೆಯವ್ರ ಮನೆಗೆ ಹೋಗಿ ಕೊಟ್ಟರೆ ಆರಾಮಾಗಿ ಹೊಟ್ಟೆ ತುಂಬ ತಿಂತಾರೆ. ಇನ್ನು ನನ್ನ ಮಗನೂ ಅಷ್ಟೇ ಪಾಯಸ ಎಲ್ಲ ಹ್ಞೂ ಅಂತಾನೆ. ಬಟ್ ಈ ಥರ ಅವ್ರ ಜೊತೆ ಕೂತ್ಕೊಂಡಿದ್ರಲ್ಲ, ಮಕ್ಕಳು ಕೂತ್ಕೊಂಡಿರೋ ಕೊಟ್ಟರೆ ಆರಾಮಾಗಿ ಊಟ ತಿನ್ಕೊಂಡ. ಇನ್ನು ನನ್ನ ಮಗಳೂ ಅದರಲ್ಲಿ ಅಷ್ಟೇ, ಅವಳು ಸ್ವೀಟ್ ಅಂದ್ರೇ ಆಗಲ್ಲ. ಬಟ್ ಈ ಮಕ್ಕಳೆಲ್ಲ ತಿನ್ನೋದು ನೋಡಿ ಅವಳಿಗೂ ತುಂಬ ಇಷ್ಟ ಆಯ್ತು. ಇನ್ನು ಈ ಸಮ್ಮರ್ ಅಂತೂ ನಮಗೆ ತುಂಬ ಈಸಿಯಾಗಿ ಆಗೋಯ್ತು. ಅಂದರೆ ಇಷ್ಟು ಬೇಗ ಮುಗ್ದೋಯ್ತಾ ಅನ್ನೋ ಥರ ಆಗೋಯ್ತು. ಯಾಕಂದರೆ ನಾವು ಮನೇಲೇ ಇರಲಿಲ್ವಲ್ಲ, ಇನ್ನೊಂದು ಗೋವಾ ಟ್ರಿಪ್ಪು, ಮಂಗಳೂರು ಟ್ರಿಪ್ಪು ಅನ್ನೋದೇ ಆಗೋಯ್ತು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಕ್ಕಳೆಲ್ಲ ಮನೆಗೆ ಬಂದಿರೋದ್ರಿಂದ ಈ ವರ್ಷ ರಜಾ ಎಷ್ಟು ಬೇಗ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಟಾಡ್ಕೊಂಡೇ ಮುಗ್ದೋಯ್ತು ಅನ್ನಂಗೆ ಆಗೋಯ್ತು. ಅಮ್ಮ ಯಾವಾಗಲೂ ಅಂತ ಇದ್ರು ರಜೆ ಬಂದರೆ ಒಂದು ವಾರ 15 ದಿನ ಮನೇಲಿ ಬಂದಿರಬೇಕು ಅಂತ. ಈ ವರ್ಷ ಅಮ್ಮನ ಮನೇಲಿ ಕ್ಲೀನಾಗಿ ಇರಲೇ ಇಲ್ಲ, 1-2 ದಿನನೂ ಇದ್ದಿಲ್ವೇನೋ. ಈಗಂತೂ ಪಾಯಸ ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಒಂದು ಚೂರನ್ನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.